ಕಳಬೇಡ, ಕೊಲಬೇಡ, ಕುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇಂದಿನ ಅಡಿಯಲು ಬೇಡ ಅಂತ ಹೇಳಿ. ಕಳಬೇಡ, ಕೊಲಬೇಡ ಅಂತ ಹೇಳಿ ಯಾಕೆ ಹೇಳಿದ್ರು? ಕಳ್ತನ ಮಾಡಿ ಜೀವನ ಮಾಡಬೇಡ, ಒಂದು ಜೀವನ ಮಾಡಬೇಡ, ಸುಳ್ಳು ಹೇಳಿ ಜೀವನ ಮಾಡಬೇಡ, ದುಡಿದು ತಿನ್ನು, ಕಾಯಕವೇ ಕೈಲಾಸ ಅನ್ನೋದನ್ನ ನಮ್ಮ ಬಸವಣ್ಣವರು ಹೇಳಿದ್ರು. ಅದನ್ನ ನಾವೆಲ್ಲ ಪಾಲನೆ ಮಾಡ್ಕೊಂಡು ಬಂದ್ಬಿಟ್ರೆ ಸಾಕು. ಗೊತ್ತಾ? ಜೊತೆಯಲ್ಲಿ ಯಾವ್ದು ಹೇಳಿದ್ರೆ ಹೇಳಿ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೆಲ್ಲ ತನ್ನ ಬಣ್ಣಿಸಬೇಡ, ಇದನ್ನೆಲ್ಲ ಹೇಳಿದ್ರು. ಏನಕ್ಕೆ ಹೇಳಿದ್ರೆ ಹೇಳಿ, ಎಲ್ಲರೂ ಮನುಷ್ಯರೇ. ಮನುಷ್ಯರಲ್ಲಿ ಆ ಭೇದ ಭಾವ ತೊಡೆದಾಕಕ್ಕೆ ಬಸವಣ್ಣವರು ಕ್ರಾಂತಿಕಾರಿ ಹೆಜ್ಜೆಯನ್ನಿಟ್ಟು ಬಸವ ಧರ್ಮವನ್ನು ಸ್ಥಾಪನೆ ಮಾಡಿದ್ರು. ನಿಜ ತಾನೆ? ತನ್ನ ತಂಗಿನೋ ಸಿಸ್ಟರ್ಗೆ ಯಾಕೆ ಉಪನಯನ ಮಾಡಲಿಲ್ಲ ನೀನು ಅಂತ ಹೇಳಿ ಅವತ್ತು ಅವರು ತೀರ್ಮಾನ ತಗೊಂಡು ಹೆಣ್ಣು ಒಂದೇ ಗಂಡು ಒಂದೇ, ಮನುಷ್ಯರೆಲ್ಲ ಒಂದೇ ಅನ್ನೋದನ್ನ ತೀರ್ಮಾನ ಮಾಡಿದ್ರು. ನಾವು ಅಮೆರಿಕದಲ್ಲೂ ಸುಮಾರು 100-150 ವರ್ಷದಿಂದ ಮಾತ್ರ ಹೆಣ್ಣು ಮಕ್ಕಳಿಗೂ ಓಟಿನ ಹಕ್ಕು ಕೊಡ್ತಾ ಇದ್ರು. ನಮ್ಮಲ್ಲೂ ಓಟಿನ ಹಕ್ಕು ಬಂದು ಒಂದು 100 ವರ್ಷ ಇಟ್ಕೋದಿಲ್ಲ ಓಟಕ್ಕೆ ಬಂದು. ಆದರೆ ಬಸವಣ್ಣನವರು 12ನೇ ಶತಮಾನದಲ್ಲೇ ಅನುಭವ ಮಂಟಪದಲ್ಲಿ ಅಕ್ಕಮಹಾದೇವಿ ಮುಕ್ತಾಯವರು ಎಲ್ಲರೂ ಸಮಾನವಾಗಿ ಕೂರಿಸಿ, ಅವರು ಎಲ್ಲ ಜಾತಿಯವ್ರನ್ನು ಕೂರಿಸಿ ಅನುಭವ ಮಂಟಪದಲ್ಲಿ ಸಮಾನತೆಯನ್ನು ತೋರಿಸ್ಕೊಟ್ರು. ನಾವು ಅದೇ ಸಮಾನತೆ ಪಾಲನೆ ಮಾಡ್ಬೇಕು ತಾನೇ? ನಾವು ಮಾಡ್ತಾ ಇದೀವಾ? ಇವನಾರವ ಎಂದು ಎಣಿಸುತ್ತೀರಯ್ಯ, ಇವ ನಮ್ಮವ ಅಂತ ಮಾಡ್ತೀರಾ? ಇವ ನಮ್ಮವ, ಇವ ಆ ಜಾತಿ ಈ ಜಾತಿ ಇದೆಲ್ಲ ಬಿಟ್ಬಿಟ್ಟು ಇವ ನಮ್ಮವ, ಮನುಷ್ಯರನ್ನ ಗೌರವಿಸ್ಬೇಕು, ನಂಬಬೇಕು, ಪ್ರೀತಿಸ್ಬೇಕು ಅನ್ನೋದನ್ನ ನಾವೆಲ್ಲ ಪಾಲನೆ ಮಾಡಬೇಕು ಅಂತ ಕೇಳ್ಕೊಳ್ತೀವಿ. ಅದೇ ರೀತಿ ಬಸವಣ್ಣನವರು ಈ ಮೂಢನಂಬಿಕೆನ ಹೋಗ್ಲಾಡ್ಸೋಕ್ಕೋಸ್ಕರ ಬೇಕಾದಷ್ಟು ಹೇಳಿದ್ರು. ಜಗದಗಲ ಮುಗಿಲಗಲ ಎದಕ್ಕಂತ ಭಗವಂತನ ಕೈನಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರ. ಭಗವಂತ ಅಂದ್ರೆ ಏನು? ವಿಶ್ವನೇ ಒಂದು ಪ್ರಪಂಚದ ಜಗದಗಲ ಮುಗಿಲಗಲ ಇರ್ತಕ್ಕಂಥವನ್ನ ಕೈಯಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥವ್ರು ಯಾರು? ಬಸವಣ್ಣವರು. ಅದನ್ನ ನಾವೆಲ್ಲ ಪಾಲನೆ ಮಾಡ್ಕೊಂಡು ಹೋಗೋಣ. ಮನುಷ್ಯರು ಪ್ರೀತಿ ಮಾಡೋಣ, ಗೌರವಿಸೋಣ, ಅವರಿಗೆ ಅಶಕ್ತರಿಗೆ ಸಹಾಯ ಮಾಡೋಣ. ಮತ್ತು ಯಾವುದೇ ರೀತಿಯಾದಂಥ ಭೇದ ಭಾವ ಜಾತಿಲಾಗಲಿ, ಬಣ್ಣದಲ್ಲಾಗಲಿ, ಭಾಷೆನಲ್ಲಾಗಲಿ, ಧರ್ಮದಲ್ಲಾಗಲಿ ಎಲ್ಲವನ್ನ ನಾವು ಮೀರಿ ನಾವು ಕೆಲಸ ಮಾಡಬೇಕು. ಯಾಕೆಂದ್ರೆ ನಿಮ್ಗೆಲ್ಲ ಗೊತ್ತು, ಜಾತಿ ಆಗಲಿ, ಭಾಷೆ ಆಗಲಿ, ಧರ್ಮ ಆಗಲಿ ಅವರವರ ಪರಿಸ್ಥಿತಿಗೆ ತಕ್ಕಂತೆ ನಾಟಿಕೊಳ್ತದೆ. ಇವನು ಅಮೆರಿಕಾದವನು, ಇವನು ನೀಗ್ರೋ, ಇವನು ಕರ್ಗವ್ರೆ, ಎಲ್ಲ ಮನುಷ್ಯರಿಗೆ ಇರ್ತಕ್ಕಂಥದ್ದು ಯಾವುದೋ ಒಂದೇ ರಕ್ತ, ಕೆಂಪು ರಕ್ತ. ಅದನ್ನ ಬಸವಣ್ಣನವರು ಅವತ್ತೇ ತಿಳ್ಕೊಂಡು ನಮ್ಗೆಲ್ಲ ತಿಳಿಸಿದ್ದಾರೆ. ನಾವು ಯಾರನ್ನು ಭೇದ ಭಾವ ಮಾಡಿದ್ರೆ ನಾವೆಲ್ಲ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿ ಇದ್ರಂತೆ ಇರೋಣ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಿಸಿ ನಾನು